ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಮಯದಲ್ಲಿ ಅನುಸರಿಸುವ ವಿಷಯವಾಗಿ ದೇವರ ವಾಕ್ಯದ ಮುಖಾಂತರವಾಗಿ ನೋಡಿಕೊಳ್ಳೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡುವಾಗ ಸುಂದರವಾಗಿ ಬರೆಯಲ್ಪಟ್ಟಿದೆ, ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವವರಾಗಿರಿ. ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ನಮ್ಮ ತಂದೆಯಾದ ದೇವರಿಗೆ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ನಾವು ಆತನನ್ನೇ ಅನುಸರಿಸುವವರಾಗಿರಬೇಕಾಗಿದೆ. ಈ ಲೋಕದಲ್ಲಿ ನಾವು ಜೀವಿಸುವಾಗ ನಮಗೆ ಪ್ರಿಯರಾದವರ ಅನುಸರಣೆಯನ್ನು ನಾವು ಮಾಡಲಿಕ್ಕೆ ಇಷ್ಟಪಡುತ್ತೇವೆ. ನಮಗೆ ಇಷ್ಟವಾಗುವ ವ್ಯಕ್ತಿಗಳ ಅನುಸರಣೆ ಮಾಡಲಿಕ್ಕೆ ನಾವು ಮನಸ್ಸು ಮಾಡುವವರಾಗಿದ್ದೇವೆ ಪ್ರಿಯರೇ. ಆದರೆ ಈ ದಿನ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾನೆ. ನಾವು ಆತನ ಅನುಸರಣೆಯನ್ನು ಮಾಡಬೇಕಾಗಿದೆ. ನಾವು ಆತನನ್ನು ಹಿಂಬಾಲಿಸಬೇಕಾಗಿದೆ. ಆತನನ್ನು ಅನುಸರಿಸುವುದು ಎಂಬುದಾಗಿ ನಾವು ನೋಡುವಾಗ ಆತನು ಯಾವ ರೀತಿಯಾಗಿ ನಮ್ಮನ್ನು ಪ್ರೀತಿಸ್ತಾನೆ, ಯಾವ ರೀತಿಯಾಗಿ ನಮ್ಮನ್ನು ಕ್ಷಮಿಸ್ತಾನೆ, ಯಾವ ರೀತಿ ನಮಗೆ ಸಹಾಯ ಮಾಡುತ್ತಾನೆ, ಯಾವ ರೀತಿ ನಮ್ಮ ಮೇಲೆ ದಯೆ ತೋರಿಸ್ತಾನೆ, ಅದೇ ರೀತಿಯಲ್ಲಿ ನಾವು ಸಹ ಒಬ್ಬರನ್ನೊಬ್ಬರು ಪ್ರೀತಿಸಬೇಕಾಗಿದೆ, ಒಬ್ಬರನ್ನೊಬ್ಬರು ಕ್ಷಮಿಸಬೇಕಾಗಿದೆ, ಒಬ್ಬರಿಗೊಬ್ಬರು ಸಹಾಯ ಮಾಡಬೇಕಾಗಿದೆ, ಒಬ್ಬರ ಮೇಲೊಬ್ಬರು ದಯೆ ತೋರಿಸಬೇಕಾಗಿದೆ. ನಾವು ಈ ರೀತಿ ಮಾಡುವುದಾದರೆ ದೇವರನ್ನು ನಾವು ಆತನ ಪ್ರಿಯ ಮಕ್ಕಳಿಗೆ ತಕ್ಕ ಹಾಗೆ ಅನುಸರಿಸುವವರಾಗಿದ್ದೇವೆ ಪ್ರಿಯರೇ. ಈ ರೀತಿ ಮಾಡಲಿಕ್ಕೆ ದೇವರು ತಾನೇ ನಮಗೆ ಸಹಾಯ ನೀಡಲಿ. ದೇವರ ಈ ವಾಕ್ಯ ನಮ್ಮ ಆತ್ಮೀಯ ಜೀವಿತದ ಲಾಭಕ್ಕಾಗಿ ಉಪಯೋಗವಾಗಲಿ. ಆಮೇನ್.